ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರು. ಗರಗ್ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ನೆಲಸಮಗೊಳಿಸಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವ ಅಧಿಕಾರಿಗಳ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಇಂದು ಧಾರವಾಡ ನಗರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಒಡ್ಡರ್ ಭೂವಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕಾರಣ ಮಾನ್ಯವರು ಈ ಮಾನವೀಯತೆಯ ಕೃತ್ಯವನ್ನು ಎಸಗಿದ ಎಲ್ಲ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಲಾಯಿತು. ಸಮತಾ ಸೇನಾ ರಾಜ್ಯ ಅಧ್ಯಕ್ಷರಾದ ಗುರುರಾಜ್ ಉಳಿಕಾಶಿ, ದಿವಾನ್ ಬಳ್ಳಾರಿ, ಕೃಷ್ಣ ಗುಮ್ಗೋಳ್, ಅಜ್ಜು ಪಠಾಣ್, ನಿಸಾರ್ ಜಮಖಂಡಿ, ಸಮೀರ್ ಬಳ್ಳಾರಿ, ಅಶ್ಫಾಕ್ ಬೇಪಾರಿ, ಸರ್ಫರಾಜ್ ಗೋಕಾಕ್, ವೆಂಕಟೇಶ್ ಮೇಸ್ತ್ರಿ, ನಾರಾಯಣ್ ಮಾದರ್ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಡೆ ಬರ್ಲಂಗ ಮಾಡಿ ಉಳಿವಾರದ ಇದನ್ನ ಮಾಡಿ ಅವರು ಡೆಮೊಲೇಷನ್ ಅಟ್ರು ಕೂಡಿ ಮಾಡಿ ಯಾವಾಗ ಮಾಡಿದ್ರಿ ಅದನ್ನ? ರಾತ್ರಿ 9:00 ಪುಣೆ 10 ಸುಮಾರು 9:00 10 ಗಂಟೆ ಮಟ್ಟ ಮಾಡ್ಯಾರ. ಡೆಮೊಲೇಷನ್ ಮಾಡೋ ಮುಂದೆ ಯಾರ್ಯಾರು ಇದ್ರು? ಅವರು ಪೊಲೀಸರು ಇದ್ರಿ, ಮತ್ತೆ ಅಲ್ಲಿಂತರ ಇವ್ PDO ಇದ್ದ, ಇವರು ಪಂಚಾಯತಿ ಸಿಬ್ಬಂದಿಗಳು ಅಟ್ರು ಇದ್ರಿ. ಇವ್ರು ಅಟ್ರು ಕೂಡಿ ನಮ್ಮನ್ನ ಪೊಲೀಸರ ಸೆಕ್ಯೂರಿಟಿ ಆ ಕಡೆ ಇಳಿಸ್ಕರ ಪಂಚಾಯತಿ ಅವರು ಡೆಮೊಲೇಷನ್ ಮಾಡಿ ಅದನ್ನ ಹೇರ್ಕೊಂಡು ಹೋಗಿ ಬಾಬಾ ಸಾಹೇಬ್ರನ್ನ ತಗೊಂಡೋಗಿ ಪಂಚಾಯತಿಯಾಗ ಇಟ್ಕೊಂಡ. ರಾಜ್ಯದಲ್ಲಿ ಅಹಿಂದ ಸರ್ಕಾರ ಐತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು, ರಾಜ್ಯದ ಯಾವುದೇ ಭಾಗದಲ್ಲಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಬಂತು ಅಂತಂದ್ರೆ ಭುಗಿಲೇಳುವಂತ ಪ್ರಥಮ ಹೋರಾಟ ಧಾರವಾಡ ಜಿಲ್ಲೆಯಿಂದನೇ ಆರಂಭ ಆಗ್ತದೆ. ಅಂತಹದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇದಾವೆ. ಕಳೆದ ಸುಮಾರು ದಿನಗಳಿಂದ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಏನು ಪಾಳು ಬಿದ್ದಂತ ಒಂದು ಜಾಗೆ ಗರಗ್ ಗ್ರಾಮದಲ್ಲಿ ಇತ್ತು, ಒಡ್ಡರ್ ಕಾಲನಿ, ಏನು ನಾವು ಬೋವಿ ಸಮಾಜ ಅಂತ ಕರಿತೇವೆ ಆಧುನಿಕವಾಗಿ. ಅದು ಶೋಷಿತ ಪರಿಶಿಷ್ಟ ಜಾತಿಯ SC ಸಮುದಾಯಕ್ಕೆ ಸೇರಿದಂತ ಸಮುದಾಯ. ಆ ಸಮುದಾಯದ ಬಡಾವಣೆಯ, ಆ ಸಮುದಾಯದ ಕೇರಿಯ ಸಮೀಪ ಇರುವಂತ ಕುಲ್ಲಾ ಜಾಗೆ ಸುಮಾರು 19 ಗುಂಟೆ ಇದೆ ಅಂತಂದು ಹೇಳಿ ಏನ್ ಹೇಳ್ತೇವೆ. ಆ 19 ಗುಂಟೆ ಜಾಗೆ ಇರುವಂತ ಜಾಗೆಯಲ್ಲಿ ಏನು ಕೊಳಕು ನಾರ್ತಾ ಇರುವಂತದ್ದು, ಹಂದಿ ನಾಯಿ ವಾಸ ಮಾಡ್ತಾ ಇರುವಂತದ್ದು, ಹಿಂಗೇನು ಹೊಲಸು ಗಲೀಜು ವಾತಾವರಣ ಇತ್ತು, ಅದನ್ನೆಲ್ಲ ಅಲ್ಲಿನ ಒಡ್ರ ಏನು ಬೋವಿ ಸಮಾಜದ ಜನ ಎಲ್ಲಾ ಸೇರಿ ತಾವೇ ಖುದ್ದಾಗಿ ಸ್ವಚ್ಛ ಮಾಡ್ಕೊಂಡು ಆ ಜಾಗೆಯ ಬಗ್ಗೆ ಪರಿಶೀಲನೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೇನೆ ಅದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಜಾಗ ಅನ್ನುವಂತ ದಾಖಲೆಗಳನ್ನ ಸಿಕ್ಕಾಗ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದ ತಡ ಗ್ರಾಮ ಪಂಚಾಯತಿಯವರು, ತಹಶೀಲ್ದಾರರು, AO ಅವರು, ಜಿಲ್ಲಾ ಪಂಚಾಯತಿ CO ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂತದ್ದನ್ನ ಮಾಡಿದ್ದು ಸಂವಿಧಾನಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡಿದಂತ ಅಪಮಾನ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ ಬಯಸ್ತೇವೆ. ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು CO ಅವರನ್ನ ಭೇಟಿ ಮಾಡೋಣ ಮತ್ತು ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನ ಅರ್ಪಿಸೋಣ. ಅದರ ನಂತರ 3 ದಿನಗಳ ಕಾಲದ ಗಡುವನ್ನ ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನ ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು, ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು, AO ಹಿಡ್ಕೊಂಡು ಮತ್ತು PDO ಹಿಡ್ಕೊಂಡು ಗ್ರಾಮ ಪಂಚಾಯತಿಯವ್ರು ಯಾರ್ಯಾರ ಎಲ್ಲರ ಮೇಲೂ FIR ದಾಖಲು ಮಾಡಬೇಕು. ತತ್ಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳದ್ರೊಳಗೆ ಶಾಮೀಲಾಗಿದ್ರೆ ಪೊಲೀಸರ ಬಲ ಪ್ರಯೋಗಕ್ಕೆ ಕಾರಣೀಭೂತರಾದಂತ ಎಲ್ಲ ಅಧಿಕಾರಿಗಳನ್ನ ಸಹಿತ ಅವರ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ತತ್ಕ್ಷಣ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಹೋರಾಟವನ್ನ ತೀವ್ರಗೊಳಿಸೋದು ಅಥವಾ ಈ ಹೋರಾಟವನ್ನ ಇಲ್ಲಿಗೆ ಮೊಟಕುಗೊಳಿಸುವಂತದ್ದು ಇವತ್ತು ಇರೋದು ಜಿಲ್ಲಾಧಿಕಾರಿ ಮತ್ತು CO ಅವರ ಕೈಯಲ್ಲಿದೆ. ಅವರು ತತ್ಕ್ಷಣ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಿದ್ರೆ ನಾವು ಯಾವುದೇ ಮುಂದಿನ ಹೋರಾಟಕ್ಕೆ ಹೋಗೋದಿಲ್ಲ. ಉಳಿದಂತ ವಿಷಯ ಕೂತ್ ಮಾತಾಡ್ಕೊಳ್ಳುವಂತದ್ದನ್ನ ಅವ್ರು ಸಭೆ ಮಾಡಿ ತೀರ್ಮಾನ ಕೈಗೊಳ್ಳಿ. ಅವರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡೋಕೆ ಮುಂದಾಗದೆ ಹೋದ್ರೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಇದರೊಳಗ ಬಲ ಪ್ರಯೋಗ ಮಾಡಕ್ಕೆ, ದಬ್ಬಾಳಿಕೆ ಮಾಡಕ್ಕೆ, ಪ್ರತಿಮೆ ತೆರವಿಗೆ ಕಾರಣೀಭೂತರಾಗಿದ್ದಾರೆ ಅವ್ರ ಎಲ್ಲರ ವಿರುದ್ಧ
ಧಾರವಾಡ ಜಿಲ್ಲೆ ಬಂದ್ಗೂ ಸಹಿತ ನಾವು ಹಿಂದೆ ಮುಂದೆ ನೋಡೋದಿಲ್ಲ, ನಾವು ತೀವ್ರವಾದಂತ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಈ ಮೂಲಕ ನಾ ಎಚ್ಚರಿಕೆ ಕೊಡ ಬಯಸ್ತೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಒ ಅವರು ತತ್ಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಆ ಪ್ರತಿಮೆ ಎಲ್ಲದ ಹುಡುಕಿ ತಂದುಬಿಟ್ಟು ಎಲ್ಲಿ ಸ್ಥಾಪನೆ ಮಾಡಿತ್ತು ಅಲ್ಲಿ ಮರಳಿ ಸ್ಥಾಪನೆ ಮಾಡುವಂತದ್ರ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತು ಜಾತ್ಯತೀತ ಮನೋಭಾವನೆಯನ್ನ, ಸಂವಿಧಾನಬದ್ಧವಾದಂತ ಏನು ಗೌರವವನ್ನ ಕಾಪಾಡಿಕೊಳ್ಳುವಂತದಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನ ಜಿಲ್ಲೆಯಲ್ಲಿ ಆಗುವಂತ ಏನು ಮುಂದಿನ ನಡೆಗಳಿರ್ತವೆ, ಆ ಅನಾಹುತಗಳಿರ್ತವೆ, ಅದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಬಯಸ್ತೇವೆ. ಸರಿ, ಮೊನ್ನೆ ಯತ್ನಾಳರು ಓಕೆ, ದಸರಾ ಉತ್ಸವಕ್ಕೋಸ್ಕರ ಮುಸ್ಲಿಂ ಮಹಿಳೆ ಆಗ್ಲಿ ಅಥವಾ ದಲಿತ ಮಹಿಳೆಗೂ ಸಹಿತ ಈ ಅವಕಾಶ ನೀಡಬಾರದು ಅಂತ ಹೇಳಿ ಮಾತನಾಡಿದ್ರು. ಯತ್ನಾಳ್ಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ರಿ ಅವನಿಗೆ ಬಹುಶಃ ಅವನ ಇಂತಹ ಕುತಂತ್ರ ಜಾತಿವಾದಿ ಬುದ್ಧಿಗೆ ಅವ್ರ ಪಕ್ಷ ಹೊರಗೆ ಹಾಕಿತ್ತು ಏನ, ಆ ಪಕ್ಷದೊಳಗೆ ಇರುವಂತ ವಿಚಾರ ಅವ ಬಂದು ಹೊರಗೆ ಹೇಳತ್ತಾನೋ ನಮಗ್ ಗೊತ್ತಿಲ್ಲ. ಆದ್ರೆ ಅವನಿಗೊಂದು ಸಂವಿಧಾನಬದ್ಧವಾದಂತ ದೇಶ ಇವತ್ತು ವಿಶ್ವದೊಳಗೆ ಯಾವ್ದಾದ್ರು ಅಗದಿ ಕಟಿಬದ್ಧವಾಗಿ ನಡೆಯತ್ತೈತಿ, ಶಿಸ್ತುಬದ್ಧವಾಗಿ ನಡೆಯತ್ತೈತಿ ಅಂತಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಭಾರತದ ಸಂವಿಧಾನವನ್ನ ಹೊಂದಿರುವಂತ ಒಂದು ಪವಿತ್ರ ಭಾರತ ದೇಶ ಅನ್ನುವಂಥದ್ದನ್ನ ಅವನು ಗಮನಿಸಬೇಕಾಗ್ತದ. ಇವತ್ತು ಸರ್ವೋಚ್ಚ ನ್ಯಾಯಾಲಯ, ಸ್ಥಳೀಯ ನಮ್ಮ ರಾಜ್ಯದ ಹೈಕೋರ್ಟ್ ಸಹಿತ ಅತ್ಯುತ್ತಮವಾದಂತ ತೀರ್ಪನ್ನ ಕೊಟ್ಟಿದೆ. ಇವತ್ತು ಬಾನು ಮುಸ್ತಾಕ್ ಅವರ ಏನು ಒಂದು ದಸರಾ ಉದ್ಘಾಟನೆ ಇದೆ, ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತದ್ದು, ಅದನ್ನ ನಾವು ಏನು ಮಾಡಕ್ಕಾಗೋದಿಲ್ಲ, ಅದು ರಾಜ್ಯ ಸರ್ಕಾರದ ತೀರ್ಮಾನ, ಅದನ್ನ ಸ್ವಾಗತಿಸಲೇಬೇಕಾಗ್ತದ ಅನ್ನುವಂತ ಮಾತನ್ನ ಹೇಳಿದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯ ಸಹಿತ ಬಾನು ಮುಸ್ತಾಕ್ ವಿಷಯದೊಳಗೆ ಇವರ ಅರ್ಜಿನ ತಿರಸ್ಕಾರ ಮಾಡ್ಯದ. ಇದು ನಾವು ದೇಶದ ಸಂವಿಧಾನಕ್ಕೆ, ಇವತ್ತು ಕಾನೂನಿಗೆ ನಾವು ನಂಬಿದ್ರೆ ಏನು ನಮ್ಗೆ ನ್ಯಾಯ ಸಿಗ್ಬೋದು ಅನ್ನುವಂಥದ್ದಕ್ಕೆ ಒಂದು ತೀರ್ಪು. ಆದ್ರೆ ಇದನ್ನೆಲ್ಲ ಮರೆಮಾಚಿ, ಇದನ್ನೆಲ್ಲ ಒಂದು ಬದಿಗೆಟ್ಟು ಕೇವಲ ಹಿಂದುತ್ವದ ಮೇಲಿನ ದೇಶ ನಡೆಯತ್ತದ ಅಥವಾ ಯತ್ನಾಳ್ ಅವ್ರ ಅಪ್ಪನ್ಲಿಂತ್ರನ ದೇಶ ನಡೆಯತ್ತದ ಅನ್ನುವಂತ ಮಾದರಿ ಒಳಗ ಅವನು ಹೇಳಿಕೆ ಕೊಡ್ತಾನ. ಒಬ್ಬ ಸಾಮಾನ್ಯ ದಲಿತ ಮಹಿಳೆಗೆನೂ ಸಹಿತ ಅಲ್ಲಿ ಪೂಜೆಗೆ ಅಥವಾ ಹೂ ಮುಡ್ಸಕ್ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ದೇಶದೊಳಗಿರುವಂತ ಸಂಪೂರ್ಣ ದಲಿತ ಸಮುದಾಯವನ್ನ ಆತ ಅಪಮಾನ ಮಾಡಿದಾನೆ ಅನ್ನುವಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ಈ ಸಂಬಂಧಪಟ್ಟಂತೆ ಈಗಾಗಲೇ ಹುಬ್ಬಳ್ಳಿ ಉಪನಗರ ಠಾಣೆ ಒಳಗೂ ಸಹಿತ ನಾವು ದೂರನ್ನ ಕೊಟ್ಟಿದ್ದೇವೆ. ಬಹುಶಃ 80ಕ್ಕೂ ಅಧಿಕ ಪ್ರಕರಣಗಳು ಇವತ್ತು ಯತ್ನಾಳ್ ಮೇಲೆ ಇದಾವೆ. ಮತ್ತ ಯತ್ನಾಳ್ ಮೇಲೆ ಯಾರು, ಯತ್ನಾಳ್ ಮಾತಾಡಿದ ಮೇಲೆ ಯಾರು ಆತನನ್ನ ವಿರೋಧ ಮಾಡುವಂತದ್ದು ಮಾಡ್ತಾರೆ, ಅವ್ರಿಗೂ ಸಹಿತ ಬೆದರಿಸುವಂತ ಅಥವಾ ಅವರಿಗೆ ಭಯಪಡಿಸುವಂತ ಒಂದು ವಾತಾವರಣ ಸಹಿತ ಇವತ್ತು ಹಲವು ಹಿಂದೂ ಮುಖಂಡರ ಹೆಸರಿನೊಳಗೆ ಮಾಡಾತ್ತಾರ. ಅವ್ರ ಹಿಂದೂಗಳಲ್ಲ, ನಿಜವಾಗ್ಲು ಹಿಂದೂ ಮುಖಂಡರ ಹೆಸರಿನೊಳಗೆ ಮಾಡಾತ್ತಾರ. ಹಿಂದೂ ಧರ್ಮ ಅಂತಂದ್ರೆ ನಾವು ಸಹಿತ ಎಲ್ರು ಇಲ್ಲಿ ಇರುವಂತವ್ರು ಸೇರಿದಂತವ್ರು, ದಲಿತರು, ಅಲ್ಪಸಂಖ್ಯಾತರು, ಮತ್ತು ಈ ದೇಶದೊಳಗೆ ಇರುವಂತವ್ರೆಲ್ಲ ಹಿಂದೂಗಳೇ. ನಾವು ಹಿಂದೂ ನಡೆಯನ್ನ ಯಾರು ವಿರೋಧ ಮಾಡೋದಿಲ್ಲ. ಆದ್ರೆ ನಾವ್ ಇವತ್ತು ಗಮನಿಸಬೇಕಾಗಿರುವಂತ ವಿಷಯ ಏನಿದಪ್ಪ ಅಂತಂದ್ರ, ದಲಿತ ಮಹಿಳೆಗೆ ಯಾಕ ಹಕ್ಕಿಲ್ಲ, ಇವತ್ತು ದೇಶದ ಒಬ್ಬ ದಲಿತ ಮಹಿಳೆ ದೇಶದ ಪ್ರೆಸಿಡೆಂಟ್ ಆಗಿದಾರ ಅನ್ನುವಂಥದ್ದು ಸಹಿತ ಈ ನಾಲಾಯಕ ಯತ್ನಾಳಗ್ ಗೊತ್ತಿಲ್ಲ ಅಂತಂದ್ರೆ ಬಹಳ ದುಃಖ ಆಗ್ತದ ನಮ್ಗೆ. ಅದಕ್ಕೆ ಈತನ ತಲೆ ಒಳಗೆ ಎಷ್ಟೊಂದು ಜಾತಿ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಇವತ್ತು ಗಮನಿಸಬೇಕಾಗ್ತದ. ಅದಕ್ಕೆ ಆತ ಎಲ್ಲೆಲ್ಲಿ ಹೋಗ್ತಾನೋ ಇಂತಹ ಕುತಂತ್ರದ ಕೋಮುವಾದದ ಒಂದು ಗಲಭೆಯನ್ನ ಸೃಷ್ಟಿಸುವಂತ ಹೇಳಿಕೆಯನ್ನ ನೀಡ್ತಾ ಹೋಗ್ತಾ ಇದ್ದಾನೆ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಯಾರೋ ಸಣ್ಣ ಪುಟ್ಟ ಪ್ರಕರಣಗಳು ಇದ್ದಂತವ್ರನ್ನ ಇವತ್ತು ಗಡಿಪಾರು ಮಾಡಿದೆ, ರೌಡಿ ಪಟ್ಟಿ ತೆಗೆದೆ, ಗುಂಡಾ ಕಾಯ್ದೆ ಒಳಗೆ ಬಂಧನ ಮಾಡಿದೆ ಅನ್ನುವಂಥದ್ದನ್ನ ರಾಜ್ಯದ ತುಂಬಾ ಇವತ್ತು ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಮಾಡಾಗ್ತದ. ಆದ್ರ ಇಂತಹ ಕುತಂತ್ರ ಕೋಮುವಾದಿಯನ್ನ ಸಹಿತ ರಾಜ್ಯದಿಂದ ಗಡಿಪಾರು ಮಾಡುವಂತದ್ದಕ್ಕೆ ರಾಜ್ಯ ಸರ್ಕಾರ ಮುಂದಾದ್ರೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಅಹಿಂದ ನಡೆಯ ಮೂಲಕ ಇವತ್ತು ಆಡಳಿತವನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಸಾಬೀತಾಗ್ತದೆ. ಇಲ್ಲ ಅಂತಂದ್ರೆ ಇಂತಹ ಕುತಂತ್ರಿಗಳಿಗೆ ಅವಕಾಶ ಕೊಡೋದ್ರ ಮೂಲಕ ರಾಜ್ಯದೊಳಗ ಆಂತರಿಕ ಗಲಭೆ, ಆಂತರಿಕ ಕಲಹ. ಈಗ ನೋಡ್ರಿ, ದಲಿತ ಮಹಿಳೆ ಬಗ್ಗೆ ಆತ ನೀಡಿದಂತ ಹೇಳಿಕೆ, ಆತ ಕೋರ್ಟಿಗೆ ಒಂದು ಕೊಡ್ತಾನ, ಹೊರಗೊಂದು ಹೇಳ್ತಾನ, ನ್ಯಾಯಾಲಯಕ್ಕೆ ಒಂದು ಹೇಳ್ತಾನ, ಹೊರಗೊಂದು ಹೇಳ್ತಾನ. ಇಂಥವೆಲ್ಲ ಈಗಾಗಲೇ ಕಂಡು ಬಂದದಾವ. ಅದಕ್ಕ ಅದನ್ನ ಪಾರದರ್ಶಕವಾಗಿ ತನಿಖೆ ಮಾಡೋದ್ರ ಮೂಲಕ ಆತ ಏನ್ ಹೇಳಿಕೆ ನೀಡಿದಾನ ಆತನ ಮೇಲೆ ಶಿಸ್ತು ಕ್ರಮ ತಗೋರಿ ಅಂತಂದು ಹೇಳಿ ನಾವು ಈಗಾಗಲೇ ಒಂದು ಠಾಣೆ ಒಳಗೆ, ಹುಬ್ಬಳ್ಳಿ ಒಳಗೆ ದೂರು ದಾಖಲು ಮಾಡಿದ್ದೇವೆ. ಅದ್ರ ಪ್ರತಿನೂ ತಮಗೆ ಮುಟ್ಟಿಸ್ತೇವೆ. ಮತ್ತ ಆತನ ವಿರುದ್ಧ ಶಿಸ್ತು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗದೆ ಹೋದ್ರೆ ಆತ ಬಂದಾಗ ನಾವು ಅವನಿಗೆ ಯಾವ ಸೇವೆ ಮಾಡ್ತೀವಿ ಅಂತ ಈಗಾಗಲೇ ನಾವು ಬಹಿರಂಗವಾಗಿ ಹೇಳಿದ್ದೇವೆ. ಆ ಸೇವೆಯನ್ನ ಸಹಿತ 100% ನಾವೆಲ್ಲ ದಲಿತ ಸಮುದಾಯದವರು, ಮಹಿಳೆಯರು ಎಲ್ಲರೂ ಸೇರಿ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀವಿ. ಏನ್ ಸೇವೆ ಮಾಡ್ತಾರೆ? ಆ ಚಪ್ಪಲಿ ಸೇವೆ ಮಾಡ್ಬೇಕು ಅಂತ ಎಲ್ಲರೂ ವಿಚಾರ ಮಾಡಿದ್ದೇವೆ. ಬಹುಶಃ ಆ ಸೇವೆ ಆತನಿಗೆ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕಂಡು ಬಂದಿದೆ.
ಆತ ದಲಿತರ ಬಗ್ಗೆ ಮತ್ತ ಸಂವಿಧಾನದ ಬಗ್ಗೆ ಅಪಚಾರಕರವಾಗಿ ಮಾತನಾಡುವಂತದ್ದು ಏನಾದ್ರೂ ಮಾಡಿದ್ರೆ, ದಲಿತ ಮಹಿಳೆಯರ ವಿರುದ್ಧ ಮಾತನಾಡಿದ್ರೆ, ಹಿಂದೂ ಸಂಸ್ಕೃತಿಗೆ ದಲಿತ ಮಹಿಳೆಯರಿಗೂ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆಗಳಿಗೆ ಆತ ಕಟಿಬದ್ಧವಾಗಿ ನಿಂತ್ರೆ 100% ದಲಿತ ಮಹಿಳೆಯರ ಕಾಲೊಳಗಿನ ಚಪ್ಪಲಿ ಅವನ ಮೇಲೆ ಎಸೆಯುವಂತ ಕೆಲಸ. ಗುರುನಾಥ್ ಉಳಿಕರ್.